ಇವತ್ತು ನಮ್ಮ ಸುಪ್ರೀತ್ ಇದ್ದಾನಲ್ಲ ನನ್ನ ತಮ್ಮ, ಅವನ ಮಗಂದು ಬರ್ಡೇ ಇದೆ. ಇವಾಗ ಬಂದು ಎಲ್ಲ ಮುಗಿಸ್ಬಿಟ್ಟಿದ್ದೀರಾ? ನನ್ನ ತಮ್ಮ ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬಾ ದಿನ ಆದ್ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ನಾನು ವ್ಲಾಗ್ನ ಸ್ಟಾಪ್ ಮಾಡಿದ್ದೆ. ಬಟ್ ಯಾವುದಾದ್ರೂ ಒಂದು ಸ್ಪೆಷಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ, ಅದು ಕೊನೆವರೆಗೂ ಒಂದು ಮೆಮೊರಿಯಾಗಿ ಉಳ್ಕೋಬೇಕು ಅಂತ ಹೇಳಿ ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಂತ ತಮ್ಮನೆಲ್ಲ ನೋಡಿರ್ತೀರ. ಆಕ್ಚುಲಿ ನೀವು ಇವತ್ತು ನಮ್ಮ ಸುಪ್ರೀತ್ ಇದನ್ನಲ್ಲ ನನ್ನ ತಮ್ಮ, ಅವನ ಮಗಂದು ಬರ್ಡೇ ಇದೆ. ಸೊ ಹೋಗಿ ಇಲ್ಲಿಂದ ಮಂಡ್ಯಾಗ ಹೋಗ್ಬೇಕು. ನನ್ನ ತಂಗಿನ ಮದುವೆ ಮಾಡಿಕೊಟ್ಟಿದ್ದೀವಲ್ಲ, ಅದೇ ಊರು ಅದೇ ದೇವಸ್ಥಾನದಲ್ಲಿ ಇವತ್ತು ಹುಟ್ಟುಹಬ್ಬ ಮಾಡ್ತಾ ಇದ್ದಾರೆ ಅವರು. ಸೊ ಇಲ್ಲಿಂದ ಅಲ್ಲಿ ಹೋಗ್ತೀನಿ, ಅಲ್ಲೆಲ್ಲ ಯಾರೆಲ್ಲ ನಮಗೆ ಸಿಗ್ತಾರೆ ಮತ್ತೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡಿ. ಇವತ್ತು ಈ ಸಾರಿ ಹಾಕೊಂಡು ಹೋಗ್ತಾ ಇದ್ದೀನಿ. ಈ ಸಾರಿನ ನಾನು ಯುಗಾದಿ ಹಬ್ಬಕ್ಕಂತ ಹೇಳಿ ತಗೊಂಡಿದ್ದು, ಬಟ್ ಅವತ್ತು ಜಸ್ಟ್ ನಮ್ಮ ಸ್ಟೋರ್ಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗಿದ್ದೆ. ಇವತ್ತು ಫಂಕ್ಷನ್ಗೂ ಹಾಕೊಂಡು ಹೋಗ್ತಾ ಇದ್ದೀನಿ. ಇದು ನಮ್ಮ ಸ್ಟೋರ್ದ, ಬ್ಯಾಂಗ್ಳೂರ್ ಸ್ಟೋರ್ದೇ ಸಾರಿ ಇದು. ಜಸ್ಟ್ 999 ಅನ್ಸುತ್ತೆ ಅಷ್ಟೇ ಇದು. ಸೊ ಹೋಗೋಣ. ಗಿಫ್ಟೇ ತಗೊಂಡಿಲ್ಲ ನಾನು ನನ್ನ ಅಳಿಯನ್ಗೆ, ಅದಕ್ಕೆ ಗಿಫ್ಟ್ ತಗೊಳಕ್ ಬಂದಿದ್ದೀನಿ. 1 ವರ್ಷದ ಬರ್ಡೇಗೆ ಇನ್ನೇನು ಕೊಡೋಕ್ಕಾಯ್ತದೆ, ಡೈಪರ್ಸ್ ಕೊಡ್ಬೇಕಿತ್ತು. ಹಾಂ ಅದನ್ನ ಹಾಕಿದ್ರೆ ಹೇಳುತ್ತಾ? ರೈಟ್, ಇದನ್ನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಮನೆಯಲ್ಲಿ ವಾಲ್ಗೆ ಅಟ್ಲೀಸ್ಟ್ ವಾಲ್ಗೆ ಹತ್ರ ಹಾಕೋತಾರೆ ಅಂತ. ಸೊ ಪಾಪುದು ಫ್ರೇಮ್ ಹಾಕ್ಸ್ಬೋದಿತ್ತು, ಈಗ ಫೋಟೋಸ್ ತೆಗಿಸ್ತಾರೆ ನ್ಯೂ ಇಯರ್ ಅಂತೀನಿ, ಬರ್ಡೇಗೆ. ಆವಾಗಲೇ ಕೊಟ್ಬಿಡ್ತೀನಿ. ಪಾಪುಗಿದು, ಅವ್ರ ಅಮ್ಮಂಗಿದು. ಕಾರಣಕ್ಕರ್ತಂಗೆ ಏನೂ ಇಲ್ಲ. ಇವಾಗ ನಮ್ಮ ಸುಪ್ರೀತಂದು ಬಿಗ್ರೂಟ ಆಗಿತ್ತಲ್ವಾ, ನನ್ನ ತಂಗಿದು, ಅದೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಅದೇ ನನ್ನ ತಮ್ಮ ಸುಪ್ರೀತ್ ಅವ್ರ ಮಗನ ಬರ್ಡೇ ಮಾಡ್ತಾ ಇರೋದಕ್ಕೆ. ಸೊ ನೋಡೋಣ ಎಲ್ಲಿ ಏನು ಅಂತ. ತುಂಬಾ ಚೌಟ್ರಿ ಇದೆ. ಪಕ್ಕ ಇದೇನಾ? ಯಾರ್ದೋ ಫಂಕ್ಷನ್ ಬಂದು ಹೆಂಗೋ ಊಟ ಮಾಡ್ಕೊಂಡು ಹೋದಂಗ ಆಗ್ಬಿಟ್ಟತು. ನಮ್ಗೊಂಚೂರು ಕೊಡ್ರ, ನಮಗೂ ಕುಡಿ. ಏನ್ ಕೊಡ್ತೀರಾ? ಏನ್ ತಗೊಳ್ಳೋಣ? ಊಟ ಆದ್ಮೇಲೆ ಬರ್ತೀನಿ. ನೋಡಪ್ಪ, ನಾವೇ ಹುಡುಕೋ ಬರ್ಬೇಕು. ತಮ್ಮನ ಹೇಳ್ತೀನಿ. ಇವಾಗ ಬಂದ ಎಲ್ಲ ಮುಗಿಸ್ಬಿಟ್ಟಿದ್ದೀರಾ? ಹೌದಾ? ಎಲ್ಲಿ ಪಾಪು? ವಿಶ್ ಮಾಡ್ತೀವಿ. ಹ್ಯಾಪಿ ಬರ್ಡೇ ಹೇಳಿ ಅಂದ್ರೆ ಒಳ್ಳಮ್ಮ ಸೊಂಬಿಡಮ್ಮ ಇಲ್ಲಮ್ಮ. ಅಲ್ಲಿ ನೋಡಲ್ಲಿ ಬೋಬು, ನೋಡಲ್ಲಿ ಹೊಗೆ ಏನಕ್ಕೆ ಗೊತ್ತೈತಲ್ಲಿ, ಅಲ್ಲಿ ಬೋಬು ಚಿಚ್ಚಿ ಅಕ್ಕನ, ಬೋಬೋಗೆ ಚಿಚ್ಚಿ ಅಕ್ಕನ, ಚಿಚ್ಚಿ. ಅಯ್ಯೋ, ಓ ಬನ್ನಿ ನಮಸ್ಕಾರ. ಅಲ್ಲ ಊಟನೇ ಮಾಡ್ಕೊಂಡ್ ಬರ್ತಾ ಇದೀರಾ? ಊಟ ಮಾಡಕ್ಕೆ ಅಂತಾನೆ ಬಂದ್ರ? ಎಲ್ಲಾನು ಕಿತ್ತಿಸ್ಬಿಟ್ಟಿದ್ರ ನಾವು ಬರೋಷ್ಟ್ರಲ್ಲಿ, ಡೆಕೋರೇಷನ್ಸ್ ಎಲ್ಲಾನು. ಶೆಕೆ ಅಲ್ವಾ, ಅದಕ್ಕೆ ಎಲ್ಲ ಬಂದ್ಬಿಟ್ಟಿದ್ದಾರೆ. ನಿಜ? ದಪ್ಪ ಆಗಿದ್ದೀನಿ. ಆಂಟಿ ಅಲ್ವಾ ಈಗ? ಮತ್ತೆ ಇದ್ಯಾ ಪ್ರಾಜೆಕ್ಟ್ಸ್ ಎಲ್ಲ ಆನ್ ಗೋಯಿಂಗ್ ಇದೆ? ಚನ್ನರಾಯಪಟ್ಟಣದಲ್ಲೇ ಇದೀವಿ. ಇಲ್ಲ ಬೆಂಗಳೂರು ಸೈಡ್ ಏನಿಲ್ಲ, ಬಟ್ ಬರ್ತಾ ಹೋಗ್ತಾ ಇರ್ತೀವಿ. ಪ್ರಮೋಷನ್ಸ್ ಎಲ್ಲ ಇರುತ್ತಲ್ಲ ವಿಡಿಯೋಸ್ ಮಾಡೋದಕ್ಕೆ, ಬೆಂಗಳೂರಿಗೆಲ್ಲ ಹೋಗಿ ಬರ್ತೀವಿ. ಅಲ್ಲೇ ಇದ್ದಿದ್ದು ನಾನು ಚಿಕ್ಕದ್ರಲ್ಲಿ, ಬಟ್ ಇವಾಗ ಇಲ್ಲಿ ಚನ್ನರಾಯಪಟ್ಟಣದಲ್ಲೇ ಇದೀವಿ. ಇಲ್ಲ ಮಾಡ್ಬೇಕು, ಇವಾಗ ಬಂದ್ವಿ. ಚನ್ನರಾಯಪಟ್ಟಣ ಇದೆ, ಇವಾಗ ಬಂದ್ವಿ. ಈ ಬಿಸಿಲಲ್ಲಿ ಎಲ್ಲಿ ಊಟ ಮಾಡಕ್ಕಾಗುತ್ತೆ? ಇವಾಗ ಜಸ್ಟ್ ಬಂದ್ವಿ, 1 ಗಂಟೆ ಆಯ್ತು. ಚೆನ್ನಾಗಿದ್ದೀರಾ? ಚಿಕ್ಕ ಮಗಳು ಇದ್ರ ಮೈಸೂರು ಹೇಳಿದ್ರು.
ಹೊರಟೆ ಬಿಟ್ರಾಗ್ಲೇ ನಮ್ಮ ಕಾಲೇಜಿಂದ ನಮ್ಮ ಹುಡುಗರು ಕರ್ಕೊಂಡ್ಬಂದು ಬಿಟ್ಟು ಬೆಂಗಳೂರು ಬರ್ಬೇಕು. ಓ ಸರಿ ಬೆಳಿಗ್ಗೆ ಶೂಟಿಂಗ್ ಇದೆ. ಹೌದಾ ಬೆಂಗಳೂರಲ್ಲಿ ಇರೋದಾ? ಬೆಂಗಳೂರು ಇಲ್ಲೇ ಊರ್ಲಿದ್ದೀನಿ. ಬೆಂಗಳೂರಿಗೆ ನೈಟ್ ಹೋಗಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6:30 7 ಗಂಟೆ ಬರಬೇಕು. ಹೌದು ಅದಕ್ಕೆ ಅಲ್ಲಿ ಉಳ್ಕೊಂಡ್ಬಿಟ್ಟು. ಸರಿ 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 ಮಾಡ್ಬೇಕು. ಇವಾಗ ಬಂದ್ವಿ ನಾವು. ಇಲ್ಲ ಮಾಡ್ತಾ ಇದೀವಿ ಅಂದ್ರೆ ಅಷ್ಟೊಂದು ಮಾಡಲ್ಲ ಇವಾಗ, ಟೈಮೇ ಸಾಕಾಗಲ್ಲ. ನಾನು ಅಲ್ಲಿ ಒಂದು 2 ಕೆಲ್ಸಕ್ಕೆ ಹೋಗ್ತೀನಿ ಮಾರ್ಕೆಟಿಂಗ್ ಹೆಡ್ ಆಗಿ. ಅಲ್ಲಿ 2 ನೋಡ್ಕೋಬೇಕು, ಒಂದು ರೆಸ್ಟೋರೆಂಟ್ ಒಂದು ಬಟ್ಟೆ ಅಂಗಡಿ, 2 ನೋಡ್ಕೊಂಡು ಮತ್ತೆ ಫ್ಯಾಮಿಲಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಇರಕ್ಕಾಗಲ್ಲ. ಸುಪ್ರಿ ಹೊಡ್ಲಾ ನಾನು ಇಲ್ಲೇನೆ ಇದೆ ಚೇರ್ಸ್ ಹಾಕಿದ್ರೆ ಕೂತಿದ್ದೀನಿ. ಓ ಬನ್ನಿ ಅಕ್ಕ. ಅಕ್ಕ ಇಲ್ಲಿ ಹೊರಡ್ತಾ ಇದೀನಿ ಈಗ ಒಳ್ಳಲು ಇಂದ. ಏನಕ್ಕ ಕೇಳಿಸ್ತಲ್ಲ ಅಕ್ಕ? ಹ್ಞೂ ಬರ್ತಿದ್ದೀನಿ. ಅವರು ಕ್ಯಾಟ್ರಿಂಗು ನರಸೀಪುರ ನರಸೀಪುರ ಟಿ ನರಸೀಪುರ ಚೆನ್ನಾಗಿ ಮಾಡೋರು. ಟೇಸ್ಟ್ ಎಲ್ಲ ಸಖತ್ತಾಗೈತೆ. ಅದು ನಾವು ಯಾವ್ದೋ ಫಂಕ್ಷನ್ ಹೋಗಿದ್ದೆ ಮಾಡಿದ್ರಲ್ಲ, ನೀವೇ ಮಾಡಿ ನಾನು ಅದಕ್ಕೆ ಕೇಳಿದ್ದು. ಚೆನ್ನಾಗಿತ್ತು, ಟೇಸ್ಟ್ ಸಖತ್ತಾಗಿತ್ತು. ಯಾವ್ದು ಜಾಸ್ತಿ ಮಸಾಲೆನೂ ಇರ್ಲಿಲ್ಲ. ಹಾಯ್ ಚೆನ್ನಾಗಿದ್ದೀವಿ. ಮಾನಸ ಅಂತ. ಹ್ಮ್ ಗೊತ್ತು. ಆಯ್ತು ನೋಡಿ, ಬನ್ನಿ ಇಷ್ಟು ಬೇಗ ಬಂದ್ಬಿಟ್ರಲ್ಲ. ನಾವು ಹಾಸನಿಂದ ಬಂದಿದ್ದು ನಾವು. ಇವಾಗ 1 hour ಆಯ್ತು. ಪರವಾಗಿಲ್ಲ, ನನಗೆ ಕೊಡಿ, ನಾನು ಇಟ್ಕೋತೀನಿ. ಊಟ ಮಾಡಿ. ಓ ಆಯ್ತು. ಮೊದಲನೇ ಸಿಗುತ್ತಲ್ಲ ಅದೇ. ಹೌದು. ಅಯ್ಯೋ ನನ್ನ ತಮ್ಮ ಹೊಡಿಬಿಡಿ, ನಂಗೆ ನೋವಾಗತ್ತೆ. ಕ್ಯಾನ್ಸಲ್. ಎಣ್ಣೆ ಎಲ್ಲ ಸರಿ ನಾವು ಬರೋದಾ? ಆಯ್ತು ಅಲ್ಲಿ ಏನೇನು ಹಾಕಿದ್ರು ಅದೆಲ್ಲ ತಿಂದು ಬಂದಿದ್ದಕ್ಕೆ ನಿಮ್ಮ ಲಾಗು ಸುಸ್ವಾಗತ. ಎಷ್ಟು ಎಂಡ್ ಮಾಡೋ ಟೈಮ್ ಸುಸ್ವಾಗತ ಅಂತ. ಬೇಗ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋ ವೈಡ್ ಹೋಗ್ಲಿ ಅಂತಾರೆ. ಬನ್ನಿ ಎಲ್ಲ ಯಾರು ಎಲ್ರು ಅವ್ರೆ. ಫೋನು ಅಲ್ಲಿ ನೋಡು, ಅಲ್ಲಿ ನೋಡ್ಬಿಟ್ಟ ನೋಡಿ. ತೆಗಿಯೋ ಫೋಟೋ ಅಂದದು ನನಗೆ ಕಣ್ಣೇ ಕಾಣಿಸಲ್ಲ. ಆಮೇಲೆ ಮುಂದಕ್ಕೆ ಹೋಗೋದಕ್ಕೆ ಬಾ ಹೋಗೋಣ. ಅಲ್ಲಿ ನೋಡು ನಾಯಿ ಬಂದೈತೆ, ಬಾ. ಇಲ್ಲಿ ನೋಡು, ಇಲ್ಲಿ ನಾಯಿ ಬಾ. ಹೋಗದಾ? ಯೂಟ್ಯೂಬ್ ಜಾಗ ಬಿಟ್ರು ಹೋಗೋದು. ಇವಾಗ ನನ್ನ ತಮ್ಮ ಸುಪ್ರೀತ್ ಪಾಪು ಬರ್ಡೇ ಮುಗಿಸ್ಕೊಂಡು ನಾವು ಇವಾಗ KM ದೊಡ್ಡಿಗೆ ಹೋಗ್ತಾ ಇದೀವಿ. ಅಲ್ಲಿ ಮಂಡ್ಯ ಬ್ರ್ಯಾಂಡ್ ಅಂತ ಅಭಿ ಜಗ್ಗೀಶನ್ ಅಂದು ಒಂದು ಅಂಗಡಿ ಇದೆ, ಬಟ್ಟೆ ಅಂಗಡಿ ಇದೆ. ಸೊ ಅಲ್ಲಿ ಇವತ್ತು ಲಕ್ಕಿ ಡ್ರಾ ವಿನ್ನರ್ನ ಅನೌನ್ಸ್ ಮಾಡ್ತಾ ಇದಾರಂತೆ. ಸೊ ನವೀನ್ ಸಜ್ಜಿ ಅವರೆಲ್ಲ ಬರ್ತಾರೆ, ಬನ್ನಿ ಅಂತ ಹೇಳಿದ್ರು. ಹಂಗೆ ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂತ. ಸೊ ಅರಿಣಿ ಅಂತ ಅವ್ರನ್ನು ಮೀಟ್ ಮಾಡ್ಬೇಕು. ಮತ್ತೆ ಇವಾಗ ನಾನು ಬೇಗ ಊರಿಗೆ ಹೋಗ್ಬೇಕು, ಅಲ್ಲಿಂದ 80 ಕಿಲೋಮೀಟರ್ಸ್ ದೂರ ಬಂದಿರೋದು ನಾವು. ಸೊ ಬೇಗ ಹೋಗ್ಬೇಕು ಊರಿಗೆ ಅಂತ ಹೇಳ್ದೆ. ಹಂಗೂ ಬನ್ನಿ ಒಂದ್ ಸ್ವಲ್ಪ ಹಿಂಗೆ ಹೋಗ್ತಾನೆ ನೋಡ್ಕೊಂಡು ಹೋಗೋಣ ಅಂತ. ನಾನು ತುಂಬಾ ವರ್ಷ ಆಗಿತ್ತು ಅವ್ರ ಮನೆಗೆಲ್ಲ ಬಂದು, ಅವ್ರ ಪಾಪು ಬರ್ಡೇಗೆ ಬಂದಿದ್ದು. ಸೊ ಇವಾಗ್ಲೇ ಬರ್ತಾ ಇರೋದು ಮಂಡ್ಯಗೆ. ಸೊ ಹಾಗಾಗಿ ಬಂದಿದ್ದೀನಲ್ಲ ಅಂದ್ಬಿಟ್ಟು ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ಮುಗಿಸ್ಕೊಂಡು KM ದೊಡ್ಡಿಗೆ ಹೋಗ್ತಾ ಇದೀನಿ. ಥ್ಯಾಂಕ್ ಯು ಅಣ್ಣ. ಅಕ್ಕ ಎಲ್ಲಿ ಅಣ್ಣ ಬರ್ತಾರ? ಬಾಲಾಜಿ ಬಂದವನೆ ರೀ. ಅಣ್ಣ ಮಲ್ಕೊಂಡಿದ್ರ? ಬನ್ನಿ. ಇವನು ದೊಡ್ಡ ಅಭಿಮಾನಿ ನಿಮ್ಗೆ. ಯಾವಾಗ್ಲೂ ಹೇಳ್ತೀನಿ, ನಂಗೆ ಅಕ್ಕ ಇಷ್ಟ ನನ್ನ ತಮ್ಮಂದಿರು ಇಲ್ಲ. ಅಲ್ಲಿ ಏನೋ ರೋಡ್ ಮಿಸ್ ಆಗಿದೆ ಅನ್ಸುತ್ತೆ. ಅಲ್ಲಿ ಲೆಫ್ಟ್ ತಗೊಂಡ್ರೆ 33 ಕಿಲೋಮೀಟರ್ಸ್ ತೋರಿಸ್ತು, ಸ್ಟ್ರೈಟ್ ಬಂದ್ರೆ 18 ಅಷ್ಟೇ ತಾನೇ ಮಂಡ್ಯ ನಮ್ಗೆ. ಬಂದಿದ್ಯಾ ಅಂತ ಅವ್ನಿಗೆ ಗೊತ್ತಿಲ್ಲ. ನೀನ್ ತಿರ್ಕೊಂಡಿದೀವಿ. ನೀವ್ ಬರ್ತೀಯ ಅಂತ ಎಕ್ಸ್ಪೆಕ್ಟೇಷನ್
ಸೀರಿಯಸ್ ಆಗಿ ಅವನೇ ಹೋಗೋಣ ಏನೋ ಆಗಿರ್ಬೇಕು ಅದಕ್ಕೆ ಇಲ್ಲ ಮನೇಲಿ ಏನಾದ್ರು ಮಸ್ತ್ ಅದೇನಿಲ್ಲ ಬಿಡಪ್ಪ ಬ್ಲಾಕ್ ಕಲರ್ ಅಲ್ಲಿ ಕೊಡಿ ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಬೇಕು ಒಂಚೂರು ಚೆನ್ನಾಗಿರ್ಬೇಕು ಅದ್ರಲ್ಲಿ ಸಿಂಹ ಎಲ್ಲ ಅದೇನು ಕೇಳ ಇವ್ರಿಗೇನ್ ಬೇಕು ಕೇಳಿ ಮ್ಯಾಮ್ ಏನ್ ಬೇಕಾಗಿತ್ತು ಮ್ಯಾಮ್ ನೀವೇ ಬೇಕಾಗಿತ್ತು ಸರ್ ಇನ್ನು ಊಟ ಮಾಡಿಲ್ಲ ಬೆಳಗ್ಗೆ ಎಲ್ಲ ಇಲ್ಲೂ ಹಂಗ್ಲೊಂದು ಒದ್ದಾಡ್ಕೊಂಡು ಇನ್ನು ಹೊಟ್ಟೆ ಬೆನ್ನಿಗೆ ಹೋಗ್ಲಿ ಅಂತ ಮುಗಿಸಿ ಈಗ ಹೋಗಿದ್ದು ನಾನೊಂದು ನೀವು ಬಂದಿದ್ದೀರಿ ನಾನೊಂದು ಅರ್ಧ ಗಂಟೆ ಇಂಚೆ ಹೋದೆ ಕಾಲ್ ಮಾಡ್ದೆ ಟೂರ್ನಮೆಂಟ್ ನಡೀತಿದೆ ಅಂತ ಅಲ್ಲೇ ಇದ್ದೆ ಅಲ್ಲಿಂದ ಇವಾಗ ಬಂದಿದ್ದು ನಿಮ್ಮ ಅಣ್ಣ ಅಂತ ಬನ್ನಿ ಅಂದೆ ಅವ್ರೇನೋ ಲೇಟ್ ಆಗುತ್ತೆ ನಾನ್ ಬರೋದು ತುಂಬಾ ದೂರ ಇದ್ದೀವಿ ಅವಿ ಬಂತ ನೋಡಿ ಮತ್ತೆ ಎಲ್ಲಿ ಇದು ಸ್ಕೂಟ್ ತಗೊಳಕ್ಕೆ ಆಗುದಿಲ್ಲ ನಾವೇನ್ ಕೊಡೋದು ಯಾವಾಗಿದ್ರು ಕೊಟ್ಬಿಡ್ತೀರಲ್ಲ ಅನೌನ್ಸ್ ಮಾಡೋದ್ ನಮ್ಗೆ ಮಾಡ್ಬೇಕು ಬರ್ಲಿಲ್ವಾ ಲೇಟ್ ಆಗ್ಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ನಾವು ಫಾರ್ಮ್ ಹೌಸ್ ಬಂದಿದ್ದೀವಿ. ಎಲ್ಲ ಪಾರ್ಟಿ ಮಾಡಕ್ ಬಂದ್ರೆ ನಾವು ರೀಲ್ಸ್ ಮಾಡಕ್ ಬಂದಿದ್ದೀವಿ. ನಮ್ಮ ಅಭಿಯಣ್ಣನ ಫಾರ್ಮ್ ಹೌಸು. ನಾವು ರೀಲ್ಸ್ ಕೋ ಆರ್ಟಿಸ್ಟ್ ಗೈಸ್. ಮೈಕ್ ಇಲ್ದೆ ಇವರು ನಮ್ಮ ಹರಿಣಿ ಅಂತ ನೋಡಿರ್ತೀರಾ, ಮಿನಿ ಬ್ಲಾಗ್ಸ್ ಜಾಸ್ತಿ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಹರುಮನು ಅಂತ ಯೂಟ್ಯೂಬ್ ಇದೆ ಅಲ್ವಾ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಾನು ಮಾಡಿ ಅಂತ ಹೇಳಕ್ ಕೇಳ್ತಲ್ಲ ನನ್ನ ಮಾತಾ. ಚೆನ್ನಾಗಿ ಓಡುತ್ತೆ. ಅಟ್ಲೀಸ್ಟ್ ಒಂದು 20K ವ್ಯೂಸರು ಆಗುತ್ತೆ. ಮಾಡಿದ್ರೆ ದುಡ್ಡಾರು ಬರ್ತದೆ. ಬೇಗ ಸಬ್ಸ್ಕ್ರೈಬ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವರು ಮಾಡಿದಾಗ ನಾನು ಸ್ಟೋರಿ ಹಾಕ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಬರ್ಕಾ ಓಕೆ. ಈಗ ರಶ್ಮಿಕಾ ಮದುವೆ. ಇಲ್ಲಿ ಒಂದು ಪ್ರೊಮೋ ಶೂಟ್ ಇತ್ತು, ಸೌಮ್ಯಾಸ್ ಬ್ಯೂಟಿ ವರ್ಲ್ಡ್ ಅಂತ ಹೇಳಿ, ನಮ್ಮ ಮಂಡ್ಯದಲ್ಲಿ ಗಾಂಧಿನಗರಲ್ಲಿರುವಂಥದ್ದು. ನಾನು ಬರೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು. ಇವಾಗ ಶೂಟ್ ಮುಗಿಯೋ ಅಷ್ಟರಲ್ಲೂ ಟೈಮ್ ಆಗೋಯ್ತು. ಇವಾಗ ಮನೆಗೆ ಹೋಗ್ಬೇಕು. ಲೈಟ್ ಆಫ್ ಮಾಡೋಣ. ಫ್ಯಾನ್ ಆಫ್ ಮಾಡ್ಕೊಂಡಿದ್ಯಾ? ಏನಿಲ್ಲ. ಓಕೆ ಸರಿ, ಬಾಯ್. ಗೊತ್ತೀನಿ. ಅಲ್ಲಿಂದ ಬಂದು ನಮ್ಮ ಅಜ್ಜಿಗೆಲ್ಲ ಊಟ ಕೊಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಹೋಗಿ ಮಲ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.